ನಮಸ್ಕಾರ ಸ್ನೇಹಿತರೆ, ದಯಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. 2025 ಮಹಾಕುಂಭ ಮೇಳ ನಮ್ಮ ಸನಾತನ ಧರ್ಮದ ಮೇಲಿನ ಭಕ್ತಿಯನ್ನು ಹೆಚ್ಚಿಸೋದಷ್ಟೇ ಅಲ್ಲ, ನಮ್ಮ ಅರ್ಥವ್ಯವಸ್ಥೆಗೆ ದೊಡ್ಡ ಬೂಸ್ಟ್ ಕೊಡ್ತಾ ಇದೆ. 2025 ಮಹಾಕುಂಭ ಮೇಳ ಸಾಧಾರಣ ಅಲ್ಲ. 12 ವರ್ಷಕ್ಕೊಮ್ಮೆ ಬರುವ ಕುಂಭಮೇಳ ಅಲ್ಲ ಇದು. 144 ವರ್ಷಗಳಿಗೆ ಒಮ್ಮೆ ಬರುವ ಕುಂಭಮೇಳ. ನಮ್ಮ ಹಿಂದಿನ 3 ತಲೆಮಾರಿನವರು ಇದನ್ನ ನೋಡಿಲ್ಲ, ಮುಂದಿನ 3 ತಲೆಮಾರಿನವರಿಗೂ ಇದು ನೋಡೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಜನರೇಷನ್ ನಲ್ಲಿ ನಾವಿರೋದು ನಮ್ಮ ಪುಣ್ಯ. ಇಂತಹ 2025 ಮಹಾಕುಂಭ ಮೇಳದಲ್ಲಿ ಎಲ್ಲವೂ ಮಹಾನ್ ಆಗಿ ನಡೀತಾ ಇದೆ. ಮಹಾನ್ ಯೋಗಿ ಮಹಾರಾಜರ ನೇತೃತ್ವದಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ಸುಮಾರು 40 ರಿಂದ 45 ಕೋಟಿ ಜನ ಬರುವ ಪ್ರೊಜೆಕ್ಷನ್ಸ್ ಇದೆ. 45 ದಿನ ನಡೆಯುತ್ತೆ. ಇದಕ್ಕೆ ಯೋಗಿ ಮತ್ತು ಕೇಂದ್ರ ಸರ್ಕಾರದಿಂದ ಖರ್ಚು ಮಾಡ್ತಾ ಇರೋದು 5,500 ಕೋಟಿ, ಅಂದ್ರೆ 120 ಕೋಟಿ ಒಂದು ದಿನಕ್ಕೆ ಮಹಾಕುಂಭಕ್ಕೆ ಖರ್ಚಾಗ್ತಾ ಇರೋದು. ಏನಿದು ಬರೀ ಖರ್ಚೆ ಆಯ್ತಲ್ಲ, ಆದಾಯ ಇಲ್ವಾ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಮೂಡಬಹುದು. ಕೇವಲ 45 ದಿನಗಳಲ್ಲಿ 25,000 ಕೋಟಿ ರೂಪಾಯಿ ಆದಾಯ ತೆಗಿತಾ ಇದೆ ಯೋಗಿ ಗವರ್ನಮೆಂಟ್ ಯುಪಿ ನಲ್ಲಿ. ಇದು ಕೇವಲ ಉತ್ತರ ಪ್ರದೇಶದ ಸರ್ಕಾರದ ಖಜಾನೆಗೆ ಹೋಗೋ ಆದಾಯ. ಇದನ್ನ ಬಿಟ್ಟು ರಾಜ್ಯದ ಮತ್ತು ದೇಶದ ಅರ್ಥವ್ಯವಸ್ಥೆಯಲ್ಲಿ 2 ರಿಂದ 4 ಲಕ್ಷ ಕೋಟಿ ರೂಪಾಯಿಯಷ್ಟು GDP ಜಂಪ್ ಆಗ್ತಾ ಇದೆ. ಹೇಳ್ತಾ ಇದ್ರಲ್ಲಪ್ಪ, ಮಹಾಕುಂಭ ಮಾಡೋದ್ರಿಂದ ಏನಾಗುತ್ತೆ? ಕಲ್ಲಿನ ನಾಗರಕ್ಕೆ ಹಾಲರಿಯೋದ್ರಿಂದ ಹಾಲು ವೇಸ್ಟ್ ಆಗುತ್ತೆ, ಅದನ್ನೇ ಕುಡಿಯೋ ಮಕ್ಕಳಿಗೆ ಕೊಡಬಹುದಲ್ಲ ಅಂತ ಬಿಟ್ಟಿ ಸಲಹೆ ಕೊಡುವ ಹಿಂದೂ ವಿರೋಧಿ ಹಿಂದೂಗಳಿಗೆ ಭಾರತದಲ್ಲಿ ಕಡಿಮೆ ಏನು ಇಲ್ಲ ಬಿಡಿ. ಅವರೆಲ್ಲರಿಗೂ ಯೋಗಿ ಈಗ ಒಂದೇ ಭಾಷೆನಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಅದು 25 ಮಹಾಕುಂಭ ಮೇಳದಲ್ಲಿ ಸಾವಿರಾರು ಜನಕ್ಕೆ ಇದರಿಂದ ಉದ್ಯೋಗ ಸಿಗುತ್ತೆ. ಲಕ್ಷಾಂತರ ಜನರ ವ್ಯಾಪಾರ ವಹಿವಾಟಿಗೆ ಇಂಡೈರೆಕ್ಟ್ ಆಗಿ ಇದು ಇಂಪ್ಯಾಕ್ಟ್ ಮಾಡುತ್ತೆ. ಇಷ್ಟು ದೊಡ್ಡ ಮಟ್ಟದ ವ್ಯವಸ್ಥೆ ಮತ್ತು ಖರ್ಚಾಗ್ತಾ ಇರೋದು IPL ಬಿಟ್ರೆ ಕುಂಭಮೇಳದಲ್ಲೇ ನೋಡಿ. ಕೇವಲ 45 ದಿವಸಗಳ ಅಂತರದಲ್ಲಿ 40 ರಿಂದ 45 ಕೋಟಿ ಜನ ಭಕ್ತರು ಪ್ರಯಾಗ್ರಾಜ್ಗೆ ಬರ್ತಾರೆ ಅಂದ್ರೆ ಅದರ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇರ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹತ್ತತ್ರ ಅಮೆರಿಕದಷ್ಟು ಜನಸಂಖ್ಯೆ. ಇದೇ ತಿಂಗಳು 13ನೇ ತಾರೀಕಿಂದ ಫೆಬ್ರವರಿ 25ನೇ ತಾರೀಕು ಕುಂಭಮೇಳ ಆಗ್ತಾ ಇದೆ. ಸಾಧ್ಯವಾದ್ರೆ ನೀವು ಈ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ. ಮುಂದಂತೂ ನೋಡೋದಕ್ಕೆ ಆಗೋದಿಲ್ಲ. ಅಷ್ಟೇ ಯಾಕೆ, ನಿಮ್ಮ ಮುಂದಿನ 3 ತಲೆಮಾರಿನವರೆಗೂ ಇದು ಸಿಗೋದಿಲ್ಲ ನೋಡೋದಕ್ಕೆ. ಕುಂಭಮೇಳ ಶುರುವಾಗೋದಕ್ಕೂ ಮುಂಚೆ ವ್ಯವಸ್ಥೆಗಾಗಿ 5,500 ಕೋಟಿ ರೂಪಾಯಿ ಪ್ರಾಜೆಕ್ಟ್ ನ ಮೋದಿಜಿಯವರು ಉದ್ಘಾಟನೆ ಮಾಡಿದ್ರು ಪ್ರಯಾಗ್ರಾಜ್ ನಲ್ಲಿ. ಅದು ಮೂಲ ಸೌಕರ್ಯಗಳ ಅಭಿವೃದ್ಧಿಗಾಗಿ. 2019ರಲ್ಲಿ ಕುಂಭಕ್ಕೆ 25 ಕೋಟಿ ಜನ ವಿಸಿಟ್ ಮಾಡಿದ್ರು. ಈ ಬಾರಿಯ ಮಹಾಕುಂಭಕ್ಕೆ 40 ರಿಂದ 45 ಕೋಟಿ ಜನ ಬರುವ ಸಾಧ್ಯತೆಗಳಿದಾವೆ. ಕುಂಭ ನಡೆಯುವ ಪ್ರದೇಶ ಇದೆಯಲ್ಲ, ಅದನ್ನ ಮಹಾಕುಂಭ ಅಂತ ಕರೀತಾರೆ. ಸುಮಾರು 4,000 ಹೆಕ್ಟೇರ್ ನಷ್ಟಿದೆ ಈ ಜಾಗ. ಈ ಮಹಾಕುಂಭದಲ್ಲಿ 1,60,000 ಟೆಂಟ್ ಗಳನ್ನ ಹಾಕಲಾಗಿದೆ. 2019ರಲ್ಲಿ ನಡೆದ ಕುಂಭಮೇಳದಲ್ಲಿ 300 ಕಿಲೋಮೀಟರ್ ನಷ್ಟು ಟೆಂಪರರಿ ರೋಡ್ ವ್ಯವಸ್ಥೆ ಮಾಡಲಾಗಿತ್ತು. ಈ ಬಾರಿಯ ಮಹಾಕುಂಭದಲ್ಲಿ 400 ಕಿಲೋಮೀಟರ್ ರೋಡ್ ವ್ಯವಸ್ಥೆ ಮಾಡಿದ್ದಾರೆ ಯೋಗಿಜಿ. 2019ರ ಕುಂಭದಲ್ಲಿ 40,000ದಷ್ಟು ಸ್ಟ್ರೀಟ್ ಲೈಟ್ ಗಳನ್ನು ಹಾಕಲಾಗಿತ್ತು. 2025ರ ಮಹಾಕುಂಭದಲ್ಲಿ 67,000 ಸ್ಟ್ರೀಟ್ ಲೈಟ್ ಗಳ ವ್ಯವಸ್ಥೆ ಮಾಡಲಾಗಿದೆ. ಕುಂಭ ನಡೆಯುವ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯುತ್ ಶಕ್ತಿಗೆ ಅಡಚಣೆ ಆಗಬಾರದು ಅಂತ ಉತ್ತರ ಪ್ರದೇಶದ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ 2 ಪವರ್ ಸ್ಟೇಷನ್ ಗಳ ಸ್ಥಾಪನೆ ಮಾಡಿದೆ. 66 ಹೊಸ ಟ್ರಾನ್ಸ್ಫಾರ್ಮರ್ ಗಳನ್ನು ಕುಂಭಮೇಳಕ್ಕಾಗಿ ಹಾಕಲಾಗಿದೆ. ನೀರಿಗಾಗಿ 1,250 ಕಿಲೋಮೀಟರ್ ಪೈಪ್ ಲೈನ್ ಮಾಡಲಾಗಿದೆ. ಅದರಲ್ಲಿ ಅನೇಕ ವಾಟರ್ ಬೂತ್ ಗಳು ಮತ್ತು ವಾಟರ್ ATM ಗಳ ವ್ಯವಸ್ಥೆ ಮಾಡಲಾಗಿದೆ. ಶುದ್ಧ ಕುಡಿಯುವ ನೀರಿಗಾಗಿ 1.5 ಲಕ್ಷ ಟಾಯ್ಲೆಟ್ ಗಳ ನಿರ್ಮಾಣ ಮಾಡಲಾಗಿದೆ. ಸುಮಾರು 10,000 ಜನ ಸ್ವಚ್ಛತಾ ಕರ್ಮಿಗಳು 24 ಗಂಟೆ ಸೇವೆ ಸಲ್ಲಿಸಲಿದ್ದಾರೆ. ಯಾತ್ರಿಗಳು ಹೋಗಿ ಬರೋದಕ್ಕೆ 7,000 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. 13,000ದಷ್ಟು ಟ್ರೈನ್ ವ್ಯವಸ್ಥೆ ಮಾಡಲಾಗಿದೆ ಪ್ರಯಾಗ್ರಾಜ್ಗೆ. ಅದರಲ್ಲಿ 3,000ದಷ್ಟು ಕೇವಲ ಮಹಾಕುಂಭಕ್ಕೆ ಅಂತ ಸ್ಪೆಷಲ್ ಆಗಿ ಟ್ರೈನ್ ಗಳನ್ನು ಬಿಡಲಾಗಿದೆ ನೋಡಿ. ಈಗಾಗಲೇ 1.5 ರಿಂದ 2 ಕೋಟಿ ಜನ ಕುಂಭಕ್ಕಾಗಿ ಟ್ರೈನ್ ನಲ್ಲೇ ಬಂದಿದ್ದಾರೆ. ನೀವು ಕೇಳ್ಬೋದು, ಇಷ್ಟು ದೊಡ್ಡ ಮಟ್ಟದ ವ್ಯವಸ್ಥೆ ಹೇಗಾಯ್ತು? ಇದೆಲ್ಲದಕ್ಕೂ ಕಾರಣ ದೇವೋಂಕಾದೇವ್ ಮಹಾದೇವ್ ಶಿವನ ಕೃಪೆಯಿಂದ. ಇಲ್ಲಿ ಕೆಲಸ ಮಾಡೋ ಕರ್ಮಚಾರಿಗಳು, ದೊಡ್ಡ ಮಟ್ಟದ ಅಧಿಕಾರಿಗಳು ಸಹ ಸರ್ಕಾರ ನಮಗೆ ಸಂಬಳ ಕೊಡ್ತಾ ಇದೆ, TADA ಕೊಡುತ್ತೆ, ವಿಶೇಷ ಭತ್ಯೆಗಳನ್ನು ಕೊಡುತ್ತೆ ಅನ್ನುವ ಆಸೆಯಿಂದ ಕೆಲಸ ಮಾಡ್ತಾ ಇಲ್ಲ. ಭಗವಂತ ಶಿವನ ಸೇವೆ ಸಲ್ಲಿಸ್ತಾ ಇದೀವಿ ಅನ್ನುವ ಧನ್ಯತಾ ಭಾವನೆಯಿಂದ ಹಗಲು ರಾತ್ರಿ ಒಂದು ಮಾಡಿ ಕೆಲಸ ಮಾಡ್ತಾ ಇದ್ದಾರೆ UPಯ ಅಧಿಕಾರಿಗಳು ಮತ್ತು ಕರ್ಮಚಾರಿಗಳು. ಶಿವಭಕ್ತರ ಸೇವೆಗಾಗಿ ಯೋಗಿ ಸರ್ಕಾರ ಕಟಿಬದ್ಧವಾಗಿ ನಿಂತಿರೋದು ಸ್ಪಷ್ಟ. ಯೋಗಿ ಅವರ ಸರ್ಕಾರ 2022-23ರಲ್ಲಿ ಕುಂಭಕ್ಕೋಸ್ಕರ 622 ಕೋಟಿಗಳಷ್ಟನ್ನ ಮೀಸಲಿಟ್ಟಿತ್ತು. 2023ರಲ್ಲಿ 2,500 ಕೋಟಿ ಎತ್ತಿಡಲಾಗಿತ್ತು. ಮತ್ತೆ ಅಡಿಷನಲ್ ಆಗಿ ಇತ್ತೀಚೆಗೆ
ಮತ್ತೆ 2,500 ಕೋಟಿ ಎತ್ತಿಟ್ಟಿದ್ದಾರೆ ಯೋಗಿ ಗೌರ್ಮೆಂಟ್. ಒಟ್ಟು ಮಹಾಕುಂಭಕ್ಕೆ ಯುಪಿ ಸರ್ಕಾರ 5,600 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ರೆ 2,100 ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ನ ಮೋದಿ ಅವರು ಕೊಟ್ಟಿರೋದು. 2013ರಲ್ಲಾದ ಕುಂಭಮೇಳದಿಂದ ಉತ್ತರ ಪ್ರದೇಶದ ಗೌರ್ಮೆಂಟ್ ಗೆ 13,000 ಕೋಟಿಯಷ್ಟು ಲಾಭ ಆಗಿತ್ತು. ಈ ಕುಂಭಮೇಳದಲ್ಲಿ ಡಬಲ್ ಆಗ್ತಾ ಇದೆ, ಅದು ಸುಮಾರು 25,000 ಕೋಟಿ ರೂಪಾಯಿ ಇನ್ಕಮ್ ಹರಿದು ಬರಲಿದೆ ಯುಪಿ ಸರ್ಕಾರಕ್ಕೆ. ಅದು ಕೇವಲ ಉತ್ತರ ಪ್ರದೇಶದ ಸರ್ಕಾರದ ಖಜಾನೆಗೆ ಬರುವ ದುಡ್ಡು. 45 ದಿವಸಗಳ ಸಣ್ಣ ಟೈಮ್ ಪೀರಿಯಡ್ ನಲ್ಲಿ ಇಷ್ಟು ದೊಡ್ಡ ಆದಾಯ. ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಕೇಳಿ. ಕುಂಭಕ್ಕೆ ಬರುವ ಸಾಕಷ್ಟು ಜನ ಹೋಟ್ಲಗಳಲ್ಲಿ ತಂತಾರೆ, ಊಟ ಮಾಡ್ತಾರೆ. ಅಲ್ಲಿಯ ಟೆಂಟ್ ಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ, ಅಲ್ಲಿದ್ದವರು ಬಾಡಿಗೆ ಕೊಡ್ತಾರೆ. ಸರ್ಕಾರದಿಂದ ಕಾರ್ಪೊರೇಟ್ ಕಂಪನಿಗಳಿಗೆ ಮಳಿಗೆಗಳನ್ನು ಸ್ಥಾಪನೆ ಮಾಡೋದಿಕ್ಕೆ ಭೂಮಿನ ಲೀಸ್ಗೆ ಕೊಡುತ್ತೆ ಸರ್ಕಾರ. ಆ ಎಲ್ಲ ಆದಾಯ ಸರ್ಕಾರದ ಖಜಾನೆಗೆ ಹೋಗುತ್ತೆ. ಸಾರಿಗೆ ವ್ಯವಸ್ಥೆ ಬಗ್ಗೆ ಸಾವಿರಾರು ಬಸ್ಗಳು, ಸಾವಿರಾರು ಟ್ರೈನ್ಗಳ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿದೆ. ಇದರಿಂದ ಸರ್ಕಾರದ ಸಾರಿಗೆ ವ್ಯವಸ್ಥೆಗೆ ಇನ್ಕಮ್ ಆಗುತ್ತೆ, ಕೇಂದ್ರ ಸರ್ಕಾರದ ರೈಲ್ವೆಗೆ ದೊಡ್ಡ ಮಟ್ಟದ ಇನ್ಕಮ್ಮು. ಇಷ್ಟೇ ಅಲ್ಲದೆ ಸ್ಪಿನ್ ಎಫೆಕ್ಟ್ ಅನ್ನುವ ಇನ್ನೂ ಒಂದು ಪರಿಣಾಮ ಮಹಾಕುಂಭ ಮೇಳದಲ್ಲಿ ಕೇಳಿ ಬರ್ತಾ ಇದೆ. ಅದೇನ್ ಗೊತ್ತಾ? ಕುಂಭ ನೋಡೋದಕ್ಕೆ ಪ್ರಯಾಗ್ರಾಜ್ಗೆ ಬಂದಂತಹ ಜನ ಕೇವಲ ಕುಂಭ ನೋಡಿ ವಾಪಸ್ ಬರ್ತಾರಾ? ಉತ್ತರ ಪ್ರದೇಶಕ್ಕೆ ಬಂದ್ಬಿಟ್ಟಿದೀವಿ, ಪ್ರಯಾಗ್ರಾಜ್ಗೆ ಬಂದ್ಬಿಟ್ಟಿದೀವಿ, ಇಲ್ಲೇ ಇದೆ ಅಯೋಧ್ಯ, ಅಲ್ಲೂ ಹೋಗಿ ರಾಮ ಮಂದಿರನ ಕಣ್ತುಂಬ ನೋಡಿ ಬಿಡೋಣ, ರಾಮನ ದರ್ಶನನೂ ಮಾಡಿಬಿಡೋಣ ಅಂತ ಹೋಗ್ಬಹುದು. ರಾಮ ಮಂದಿರಕ್ಕೆ ಬಂದ್ಬಿಟ್ಟಿದೀವಿ, ಕಾಶಿ ವಿಶ್ವನಾಥನು ಇಲ್ಲೇ ಇರೋದು, ಅದನ್ನ ಯಾಕೆ ಬಿಡ್ಬೇಕು, ಕಾಶಿಗೂ ಹೋಗೋಣ. ಕಾಶಿಗೆ ಬಂದಾದ್ಮೇಲೆ ಮಥುರಾ ಬೃಂದಾವನ ಯಾಕೆ ಬಿಡ್ಬೇಕು, ಆ ದರ್ಶನನು ಮುಗಿಸ್ಕೊಂಡೇ ಹೋಗ್ಬಿಡೋಣ ಅಂತ ಬರೋ ಜನರಿಂದ ಕುಂಭದ ನೆಪದಲ್ಲಿ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಇನ್ನಿತರ ಪ್ರವಾಸಿ ಸ್ಥಾನಗಳಿಗೂ ಭರಪೂರ ಜನರ ಪ್ರವಾಹ ಹರಿದು ಬರುತ್ತೆ. ಇದನ್ನ ಸ್ಪಿನ್ ಎಫೆಕ್ಟ್ ಅಂತಾರೆ. ಇದರಿಂದ ಅಲ್ಟಿಮೇಟ್ ಆಗಿ ಆದಾಯ ಬರೋದು ಯಾರಿಗೆ? ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ. ಈ ಎಲ್ಲ ಆದಾಯನ ಲೆಕ್ಕಾಚಾರ ಮಾಡಿ ಒಟ್ಟು 25,000 ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. ಈ ದೊಡ್ಡ ಮಟ್ಟದ ಟ್ರಾನ್ಸಾಕ್ಷನ್ ನಿಂದ ಭಾರತದ ಜಿಡಿಪಿಗೆ 2 ರಿಂದ 3 ಲಕ್ಷ ಕೋಟಿಯಷ್ಟು ಲೀಡ್ ಸಿಗುತ್ತೆ. ಜನ ತಂಗೋದ್ರಿಂದ ಹೋಟೆಲ್ ಇಂಡಸ್ಟ್ರಿ ಅವರಿಗೆ ಲಾಭ ಆಗುತ್ತೆ. ಬಂದ ಜನ ಊಟದ ವ್ಯವಸ್ಥೆಗೆ ರೆಸ್ಟೋರೆಂಟ್ ಗಳಿಗೆ ಹೋಗ್ತಾರೆ, ಅವರಿಗೆ ಲಾಭ ಆಗುತ್ತೆ. ಅಂಗಡಿ ಬೀದಿ ಬದಿಯ ವ್ಯಾಪಾರಿಗಳಿಗೆ, ಚಾಯ್, ಮಿರ್ಚಿ, ಪಕೋಡ, ಸಮೋಸ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಭರಪೂರ ವ್ಯಾಪಾರ ಆಗುತ್ತೆ. ಪ್ರಸಾದ, ಪೂಜಾ ಸಾಮಗ್ರಿಗಳನ್ನು ಮಾರೋರಿಗೆ ವ್ಯಾಪಾರ, ಸಾರಿಗೆ, ರೈಲ್ವೆ, ವಿಮಾನಯಾನ ಸಂಸ್ಥೆಗಳಿಗೆ ಭರಪೂರ ವ್ಯಾಪಾರ. ಇನ್ನು ನಮ್ಮ ಆಟೋ ರಿಕ್ಷಾದವರು, ಖಾಸಗಿ ಬಸ್ಗಳು. ಯುಪಿಯ ಕುಂಭಮೇಳ ನಡೆಯುವ ಪ್ರದೇಶದಲ್ಲಿ 9,000ದಷ್ಟು ನಾವಿಕರಿದ್ದಾರೆ. ಅವರೆಲ್ಲರಿಗೂ ಅಲ್ಲಿ ಕುಂಭಸ್ಥಾನ ಮಾಡೋರಿಂದ ಆದಾಯ. ಕುಂಭಮೇಳದ ಮೂಲಸೌಕರ್ಯ ಅಭಿವೃದ್ಧಿಗೆ ಕನ್ಸ್ಟ್ರಕ್ಷನ್ ವರ್ಕ್ ಏನ್ ಮಾಡಿದ್ದಾರೆ, ಅದರಲ್ಲಿ ಸುಮಾರು 10,000ದಷ್ಟು ಜನಕ್ಕೆ ಕೈ ತುಂಬಾ ಕೆಲಸ ಸಿಕ್ಕಿದೆ. 2025ರ ಮಹಾಕುಂಭ ಮೇಳ ನಾವು ಮಾಡಿರುವ ಪಾಪದ ಕೊಳೆಯನ್ನಷ್ಟೇ ತೊಳೆಯೋದಲ್ಲದೆ ನಮ್ಮ ದೇಶದ ಅರ್ಥವ್ಯವಸ್ಥೆಗೆ ತನ್ನದೇ ಆದ ಸೇವೆ ಸಲ್ಲಿಸ್ತಾ ಇದೆ. ಇದ್ಯಾವುದು ವಿರೋಧಿಗಳಿಗೆ ಅರ್ಥ ಆಗೋದೇ ಇಲ್ಲ ಬಿಡಿ. ಯಾವುದೇ ತರ್ಕ ಇಲ್ಲದೆ ವಿರೋಧಕ್ಕೋಸ್ಕರ ವಿರೋಧ ಮಾಡೋರನ್ನ ನೆಗ್ಲೆಕ್ಟ್ ಮಾಡೋದೇ ಉತ್ತಮ. ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.